ಹಾಗಾದ್ರೆ ಹರೀಗ ಅರ್ಚನಾ ಗಂಡನ? ಹಾಗಂತ ನಿಮ್ಮ ಅತ್ತೆ ಅನ್ಕೊಂಡಿದ್ದಾರೆ. ಅದನ್ನೇ ಎಲ್ಲರಿಗೂ ಹೇಳೋದಕ್ಕೆ ಹೊರಟಿದ್ದಾರೆ. ಆದ್ರೆ ಸುಳ್ಳಲ್ವಾ? ಆ ಸುಳ್ಳೆ ನಿಜ ಆಗತ್ತಾ? ನಿಜ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಹೇಗೆ ಮಾಡ್ತಾರೋ ನಾನು ನೋಡ್ತೀನಿ. ಈ ಮನೆ ಹಿರಿಯರಲ್ಲಿ ನಿಮ್ಮ ಅತ್ತೆ ಒಬ್ರಿಗಾದ್ರೂ ನ್ಯಾಯದ ಬಗ್ಗೆ ಹೆದರಿಕೆ ಇದೆ ಅನ್ಕೊಂಡಿದ್ದೆ. ಇಲ್ಲ, ಅವರು ಧರ್ಮಯ್ಯನ ಹಾಗೆ ಆಡ್ತಿದ್ದಾರೆ. ಈ ಮನೆಗೆ ನಾನು ಯಾವತ್ತೋ ಬಂದು ಸೇರ್ಕೋಬೋದಾಗಿತ್ತು, ಧರ್ಮಯ್ಯನ 2ನೇ ಹೆಂಡತಿಯಾಗಿ. ಅಕ್ಕ, ಅಕ್ಕ, ನೀನು ಹಾಗಾಗಿ ಮನೆಗೆ ಅತ್ತೆಯಾಗಿ ಬರ್ತಿದ್ದೆ. ಅತ್ತೆಯಾಗಿ ಬರ್ತೀನಿ ಅಂತ ಹೇಳ್ತಿರ್ತೀಯಲ್ಲ, ಯಾಕೆ? ಅದು ಏನಿಲ್ಲ ಕಲ್ಪಿ, ಅದೆಲ್ಲ ಸುಮ್ಮನೆ ಹೇಳಿದ್ದು, ಹೆದರ್ಸೋಕೆ. ಸುಮ್ಮನೆ ಧಮಕಿ ಹಾಕ್ದೆ ಅಷ್ಟೇ. ಈಗ ಅದೆಲ್ಲ ಮುಖ್ಯ ಅಲ್ಲ. ಇವತ್ತು ಈ ಮನೇಲಿ ಇನ್ನೇನೇನು ನಡೆಯುತ್ತೋ ಏನೋ. ನಾವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಲ್ಪಿ. ಒಂದು ನಿಮಿಷ ಇರು, ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರ್ತೀನಿ. ಏನಾಗ್ತಿದೆ ಅಕ್ಕ? ಗೊತ್ತಾಗ್ತಿಲ್ಲ ಕಲ್ಪಿ. ಗೊತ್ತಾಗತ್ತೆ ಬಿಡು. ಕಲ್ಪಿ, ಅಮಿತಾ ಎಲ್ಲಿರ್ತಾಳೆ? ಉಪ್ಪರಿಗೆಯಲ್ಲಿ. ನಿನ್ಗೆ ಅವಳ ರೂಮ್ ಗೊತ್ತಾ? ನಡಿ, ಹೋಗಿ ಮಾತಾಡ್ಸ್ಕೊಂಬರೋಣ ಬಾ. ಇವತ್ತೇ ಹೊರಡ್ಬೇಕಾ? ನಾಳೆ ಒಂದು ಸೈಟ್ ರಿಜಿಸ್ಟ್ರೇಷನ್ ಇದೆ, ಈಗಲೇ ಮಾಡಿಸ್ಕೊಂಡ್ರೆ ಸರಿ. ಮುಂದೇನಾಗುತ್ತೋ ಯಾರಿಗೊತ್ತು. 4 ದಿನ ಆಯ್ತಿದ್ರೆ ಚೆನ್ನಾಗಿರ್ತಿತ್ತು. ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ನನಗಂತೂ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಅಪ್ಪ, ಒಂದೇ ತೀರ್ಮಾನ. ಆ ಕಲ್ಪನಾ ಮಂಜುಳನ ಮನೆಯಿಂದ ಆಚೆ ಹಾಕದೇ ಇದ್ರೆ ಸಮಸ್ಯೆ ಬಗೆಹರಿಯಲ್ಲ. ಇದು ಒಂದೇ ದಾರಿ ಇರೋದು. ಈಗ ಹಾಗಾಗಲ್ಲ ಬಿಡು. ಜನಗಳ ಮುಂದೆ ಹರಿ ತಾಳಿ ಕಟ್ಟಿದ್ದಾನೆ. ನಾಳೆ ಜನ ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತೀಯ? ಮತ್ತೆ ಅರ್ಚನಾ ಏನು ಮಾಡ್ತೀಯಾ? ಅವಳಿಗೂ ದೇವ್ರ ಮುಂದೆ ತಾಳಿ ಕಟ್ಟಿ ಆಯ್ತಲ್ಲ. ಈಗ ಇಬ್ರು ಹೆಂಡತಿನ ಮನೆ ಇಟ್ಕೊಡ್ತೀಯಾ? ಅದು ಸಾಧ್ಯನೇ ಇಲ್ಲ ಬಿಡು. ಸೀತನೂ ಒಪ್ಪಲ್ಲ. ದೊಡ್ಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀವಿ. ನೀನಾದ್ರೂ ಇದ್ದಿದ್ರೆ ನನಗೆ ಸ್ವಲ್ಪ ಧೈರ್ಯ ಇರ್ತಾ ಇತ್ತು. ಸರಿ, 2 ದಿನದಲ್ಲಿ ಬರ್ತೀನಿ ಬಿಡು. ಈ ಸರಿ ಕರೆಕ್ಟಾಗಿ ಪ್ಲಾನ್ ಹಾಕಬೇಕು. ನಾವು ಸೋಲ್ಲೇಬಾರ್ದು. ಆ ಮಂಜುಳನ ಏನು ಮಾಡ್ಬೋದು ಅಂತ ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ.
ಅಮಿತಾ, ನೀನಿವತ್ತು ಮಾಡಿದ ಉಪಕಾರನ ನಾವು ಈ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀನು ಇಲ್ದೇ ಇದ್ದಿದ್ರೆ ನಾವಿಬ್ರು ಹೀಗೆ ನಿನ್ನ ಮುಂದೆ ನಿಂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಈ ಮನೇಲಿ ನಮಗೆ ಬೇರೆ ಯಾರೂ ದಿಕ್ಕಿರಲಿಲ್ಲ. ಸಾವೊಂದೇ ನಮಗುಡ್ತಿತ್ತು. ಯಾರು ಬೇಕಾದರೂ ನಮ್ಮನ್ನು ಸಾಯಿಸ್ಬೋದಾಗಿತ್ತು. ಅಥವಾ ಈ ನೋವು, ಅವಮಾನ, ಅನ್ಯಾಯನ ತಡ್ಕೊಳಕ್ಕಾಗದೆ ನಮ್ಮನ್ನು ನಾವೇ ಸಾಯಿಸ್ಕೋಬೇಕಾಗಿತ್ತು. ಆದರೆ ನೀನು ಈ ನನ್ನ ತಂಗಿ ಬದುಕಿಗೆ ಎಲ್ಲವೂ ಆಗಿ ಬಂದೆ. ಮುಳುಗ್ತಾ ಇರೋರ್ನ ದಡ ಸೇರಿಸಿದ್ಯಾ. ಬದುಕೋ ಹಣೆ ಬರ ನಮ್ದು. ನಿನ್ನ ಜೀವನದಲ್ಲೂ ಒಳ್ಳೇದಾಗ್ಲಿ ಅಂತ ನಾನು, ನನ್ನ ತಂಗಿ ದೇವರನ್ನ ಬೇಡ್ಕೋತೀವಿ. ನಿನಗೇನಾದರೂ ಸಹಾಯ ಮಾಡೋ ಅವಕಾಶ ಬಂದರೆ ಅದನ್ನು ನಮ್ಮ ಪುಣ್ಯ ಅನ್ಕೋತೀವಿ. ಖಂಡಿತನೇ ನನ್ನ ಮರೆಯಲ್ಲ ಅಮಿತಾ. ಆ ಮಂಜುಳಾ ಈ ಮನೆಗೆ ಅತ್ತೆಯಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ಲಲ್ಲ, ಏನಿದ್ರ ಅರ್ಥ? ಏನಿಲ್ಲ, ಸುಮ್ಮನೆ ಹೆದರ್ಸಿರ್ತಾರಷ್ಟೇ. ಹೆದರ್ಸಿದ್ರೆ ಹೆದರ್ ಬಿಡ್ತಾನ? ಹೆದರ್ಬೇಕು ಅಂದ್ರೆ ಏನೋ ಇರಲೇಬೇಕಲ್ವಾ? ಮೊದಲೇ ನಿಮ್ಮ ಅಣ್ಣಂಗೆ ಬೇಲಿ ಹಾರೋ ಚಟ ಇದೆ. ಅವರಿವರ ಮನೆ ಬೇಲಿ ಹಾರಿ ಹಾರಿ ಅಭ್ಯಾಸ ಅವನಿಗೆ. ನನ್ ಕಾಣತ್ತೆ ಈ ಮಂಜುಳಾ ಮನೆ ಬೇಲಿನೂ ಹಾರಿದಾನೋ ಅಂತ. ಏನ್ರಿ ಇದು? ಅವರೇನೋ ಹೆದರ್ಸ್ಬಿಟ್ರು ಅಂತ ನಾವ್ಯಾಕೆ ಅನುಮಾನ ಪಡಬೇಕು? ಆಹಾ, ಧರ್ಮಯ್ಯ ಅಂದರೆ 100 ಕತೆ ಕೇಳಿ ಬರ್ತವೆ, ಅದ್ರಲ್ಲಿ ಅನುಮಾನ ಪಡುವಂಥದ್ದೇನಿದೆ? ಇವತ್ತು ಮದುವೆಯಲ್ಲಿ ಅಮಿತಾ ಹೇಳಿದ್ದು ಕೇಳಿದ್ಯಲ್ಲ, ವರ್ಷ ಚಂದ್ರಗಿರಿಗೆ ಹೋಗಿ ಬರ್ತಾ ಇರ್ತಾನೆ ಅಂತ. ಹೋದ್ರೇನಾಯ್ತು? ಅಲ್ಲಿ ನಿಮ್ಮ ಅಣ್ಣಂಗೂ ಈ ಮಂಜುಳಾಗೂ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ನಮಗೆ ಯಾಕೆ ಅಂತ. ನನಗೆ ಬೇರೆ ಸಂಶಯ ಏನೂ ಇಲ್ಲ ಸೀತಾ. ನಿಮ್ಮ ಅಣ್ಣ ಅವಳಿಗೆ ಹೆದರಿದು ಕಂಡಾಗ ಅನುಮಾನ ಬಂತು ಅಷ್ಟೇ. ಯಾವುದೇ ಹೆಣ್ಣು ಮಾನ ಮರ್ಯಾದೆ ಬಿಟ್ಟು ತನಗೆ ಇನ್ನೊಂದು ಗಂಡಿನ ಜೊತೆ ಸಂಬಂಧ ಇದೆ ಅಂದ್ರೆ ಜನ ಎಲ್ಲ ನಂಬಲ್ವಾ? ಆ ಮಂಜುಳನು ಅದೇ ತಂತ್ರ ಉಪಯೋಗಿಸ್ತಾ ಇದ್ದಾಳಷ್ಟೇ.
ಡೌಟ್ ಯಾಕೆ? ಅಣ್ಣನೇ ಬಂದಲ್ಲ, ಅವನನ್ನೇ ಕೇಳಿ. ಅಲ್ಲ ಬಾವ, ಮಂಜುಳಾ ಅದೇನೋ ಈ ಮನೆಗೆ ಅತ್ತೆಯಾಗಿ ಬರ್ತೀನಿ ಅಂತ ಹೇಳಿದ್ಲಲ್ಲ, ಏನದು? ದೊಡ್ಡ ಮನುಷ್ಯರ ಮನೆ ಅಂದರೆ ಅತ್ತೆನೂ ಆಗ್ತಾರೆ, ಬೇರೆಯವರಿಗೆ ಹೆಂಡ್ತಿನೂ ಆಗ್ತಾರೆ. ಆ ದೇವದಾಸಿ ಹೆಂಗಸಿನ ಮಾತನ್ನ ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ ನೀವು. ಬೇರೆಯವ್ರ ಮೇಲೆ ಕೆಸರೆ ಹರ್ಚೋದೇ ಅವ್ರ ಕೆಲಸ. ಈಗ ನಿಮಗೆ ಅದು ಮುಖ್ಯನಾ? ಹೊಸ ದಂಪತಿಗಳಿಗೆ ಮೊದಲ ರಾತ್ರಿ ಮಾಡಿಸೋದು ಬೇಡವಾ? ಸೀತಾ, ಬೇಗ ರೆಡಿ ಮಾಡಿ. ಪಾಕಡ ನಿಮ್ಮಣ್ಣ. ಅವನ ಹತ್ರ ಏನು ಮಾತು? ಅವನೇನು ಬೇಕಾದರೂ ಮಾಡ್ಕೊಳ್ಳಿ, ನಾವು ಅತ್ತಿಗೆ ಹತ್ರ ಮಾತಾಡೋಣ. ಇವತ್ತೇ ಎಲ್ಲ ಮುಗಿದು ಹೋಗ್ಲಿ. ಸರಿ ಬಿಡು. ಬಾವಾ ಸರಿಯಾಗಿದೆಯಾ? ನಿಮ್ಮ ಅನುಭವ ದೊಡ್ಡದು, ನಿಮ್ಗೆ ಹೇಳ್ಕೊಡ್ಬೇಕಾ? ಎಷ್ಟೆಲ್ಲ ಮಾಡಿಸಿದ್ರಿ ನೀವು, ಎಷ್ಟೆಲ್ಲ ಮಾಡಿದ್ದೀರಿ. ನೀನೇನು ಕಮ್ಮಿ ಇಲ್ಲ ಬಿಡಿ ಬಾವ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಎಲ್ಲೊಂದು ಇವಳು ರುಬ್ಬಿಣಿ ಹರಿ ಅಲ್ಲಿ ಹರಿ ಬೇಗ ಕರ್ಕೊಂಬ. ನಾನು ಆಗ್ತಿದ್ದೆ ಕೂಡ ಇಲ್ಲಿ, ನೀವು ಕರ್ಕೊಂಬ ಅವನ್ನ. ಸರಿ ಸರಿ. ಹರಿ, ಇವತ್ತು ನಿನ್ನ ಜೀವನದ ಮೊದಲನೇ ದಿನ. ಮೊದಲನೇ ದಿನ ಅಂದರೆ? ಮೊದಲನೇ ದಿನ ಅಂದರೆ ಇಲ್ಲಿವರೆಗೂ ನೀನು ಒಂಟಿಯಾಗಿದ್ದೆ. ಇನ್ನು ಮುಂದೆ ನಿನ್ನ ಜೊತೆ ಕಲ್ಪನೂ ಇರ್ತಾಳೆ ಅನ್ನೋದು ನೆನಪಿರಲಿ. ಮದುವೆ ಅಂದರೆ 100 ಜನದ ಮುಂದೆ ತಾಳಿ ಕಟ್ಟಿ ಅವಳನ್ನೇ ಹೆಂಡತಿ ಅಂತ ಒಪ್ಕೊಳ್ಳೋದು ಅಂತ ನಾನು ನಿನ್ಗೊಂದು ಸರಿ ಹೇಳಿದ್ದೆ, ನೆನಪಿದೆಯಾ? ಅದು ಇವತ್ತಾಗಿದೆ. ಹಾಗಾದರೆ ಕಲ್ಪನಾನೇ ನನ್ನ ಹೆಂಡತಿ ಅಲ್ವಾ? ಹೌದು, ಕಲ್ಪನಾನೇ ನಿನ್ನ ಹೆಂಡತಿ. ಮತ್ತೆ ಅಮ್ಮ ಒತ್ತಾಯ ಮಾಡಿ ಅಚ್ಚನಂಗೆ ತಾಳಿ ಕಟ್ಸಿದ್ರಲ್ಲ, ಅವಳು ನನ್ನ ಹೆಂಡತಿ ಅಲ್ವಾ? ಅಲ್ಲ ಹರಿ, ನೀನು ಮೊದಲು ತಾಳಿ ಕಟ್ಟಿದ್ದು ಯಾರಿಗೆ? ಕಲ್ಪನಂಗೆ ತಾನೆ. ಇವತ್ತು ಅವಳಿಗೆ, ಅವತ್ತು ಚಂದ್ರಗಿರಿಲಿ ಅವಳಿಗೆ ತಾಳಿ ಕಟ್ಟಿದ್ದೆ. ಅಂದಮೇಲೆ ಅವಳೊಬ್ಳೆ ನಿನ್ನ ಹೆಂಡತಿ, ಅರ್ಚನಾ ಅಲ್ಲ. ಅಮ್ಮ, ಅರ್ಚನಾನೇ ನಿನ್ನ ಹೆಂಡತಿ ಅಂದರೆ? ಯಾವುದೇ ಕಾರಣಕ್ಕೂ ನೀನು ಅದನ್ನು ಒಪ್ಕೊಳ್ಬಾರ್ದು. ಸರಿಯಪ್ಪ, ನಿನಗೆ ಯಾರಿಷ್ಟ ಹೇಳು? ಕಲ್ಪನಾ. ನಿನ್ನಿಷ್ಟನೂ ಕಲ್ಪನಾನೇ. ನೀನು ತಾಳಿ ಕಟ್ಟಿದ್ದು ಕಲ್ಪನನ್ಗೆ. ಅಂದಮೇಲೆ ಅವಳು ಮಾತ್ರ ನಿನ್ನ ಹೆಂಡತಿ. ಇವತ್ತು ರಾತ್ರಿ ನೀನು ನಿನ್ನ ಹೆಂಡತಿ ಕಲ್ಪನನ ಜೊತೆನೆ ಕಳಿಬೇಕು. ಮತ್ತೆ ಅಮ್ಮ ಅರ್ಚನನ ಜೊತೆಗೆ ಇರಬೇಕು ಅಂದರೆ? ಅಷ್ಟು ಅರ್ಥ ಆಗಲ್ವೇನೋ ನಿನಗೆ? ಇನ್ನು ಮುಂದೆ ನೀನು ಜೀವನ ಮಾಡಬೇಕಾಗಿರೋದು ಕಲ್ಪನನ ಜೊತೆ. ಅವಳು ಮಾತ್ರ ನಿನ್ನ ಹೆಂಡತಿ. ಹೋಗು,
ಕಲ್ಪನಾ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಕಲ್ಪಿ, ಇವತ್ತು ನಿನ್ನ ಮೊದಲ ರಾತ್ರಿ. ಎಲ್ಲ ಗಂಡು ಹೆಣ್ಣಿನ ಜೀವನದಲ್ಲೂ ನೆನಪಲ್ಲಿ ಉಳಿಬೇಕಾದ ರಾತ್ರಿ. ಕಲ್ಪಿ, ನೀನು ಹರಿನ ತುಂಬ ಪ್ರೀತಿಸ್ತೀಯ ಅಲ್ವಾ? ಇವತ್ತು ನೀನು ಹರಿ ಇಲ್ಲೇ ಒಟ್ಟಿಗೆ ಮಲ್ಕೋಬೇಕು. ನೀವಿಬ್ರು ಯಾವಾಗಲೂ ಒಟ್ಟಿಗೆ ಇರಬೇಕು. ನಿನಗವನು, ಅವನಿಗೆ ನೀನು. ನನಗೆ ನೀನು ಬೇಕು ಅಕ್ಕ. ನಾನು ಇರ್ತೀನಿ ಕಲ್ಪಿ, ಆದರೆ ಯಾವಾಗಲೂ ನಿನ್ನ ಜೊತೆನೇ ಇರೋಕ್ಕಾಗತ್ತಾ ಹೇಳು? ನಿಮಗೆ ಕಷ್ಟ ಬಂದಾಗ ನಾನಿರ್ತೀನಿ, ಆದರೆ ನನ್ನನ್ನೇ ನಂಬ್ಕೊಂಡು ನೀವು ಬದುಕಬಾರ್ದು. ಏನೇ ಮಾಡಬೇಕಾದ್ರೂ ನೀವಿಬ್ಬರೇ ನಿರ್ಧಾರ ತಗೋಬೇಕು. ಕಲ್ಪಿ, ಹರಿ ಇನ್ನೇನು ಬರ್ಬೋದು. ಅವನು ಬಂದಮೇಲೆ ಈ ಹಾಲನ್ನು ಅವನಿಗೆ ಕೊಡು. ಅರ್ಧ ಅವನು ಕುಡಿಲಿ, ಅರ್ಧ ನೀನು ಕುಡಿ. ನಿಮ್ಮ ಬದುಕು ಹಾಲಿನ ಹಾಗೆ ಇರಬೇಕು ಅಂತ ಅದರ ಅರ್ಥ. ಗೊತ್ತಾಯ್ತಾ? ಕಲ್ಪಿ, ನಾನು ಹರಿ ಎಲ್ಲಿದ್ದಾನೆ ಅಂತ ಹೊಡ್ಕೊಂಡು ಬರ್ತೀನಿ. ಕಲ್ಪಿ, ಇಲ್ಲೇ ಇರು.